ಈ ತ್ರಿಪುರಾಸುರ ಸಂಹಾರನ ಮಾಡಿದಾಗ ಯಾರು ತ್ರಿಪುರಾಸುರ ಸಂಹಾರ ತ್ರಿಪುರನು ವೇದಗಳಿಗೆ ಬಹಳ ಚೈತನ್ಯ ಶಕ್ತಿಯನ್ನು ತುಂಬಲಾಗಿದೆ. ಭಗವಂತನ ಬ್ರೀತದು ಉಸಿರಾಟ. ನಾವು ಯಾವುದರ ಅಧೀನ ಅಂತಂದ್ರೆ ಆಸೆಗಳ ಅಧೀನ. ಆ ಆಸೆಗಳು ಯಾರ ಅಧೀನ ಅಂತಂದ್ರೆ ಆ 72,000 ನಾಡಿಗಳಲ್ಲಿ ಪ್ರಧಾನವಾಗಿ ಅದರಲ್ಲೂ 101 ಇದಾವೆ. ನೀನು ಏನು ಪೂಜೆ ಮಾಡ್ತೀಯ ಮಾಡಲ್ಲ, ಅದನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರೀತಿಯಿಂದ ಅದಕ್ಕೇನಾದ್ರೂ ಒಂದು ಬಾಳೆಹಣ್ಣು ಕೊಟ್ಟರು ಅದು ನೈವೇದ್ಯ ಹಾಕುವಂಥದ್ದು. ಬ್ರಹ್ಮಶಕ್ತಿಯಲ್ಲಿದೆ ಅಂತಂದ್ರೆ ಆ ಓಂಕಾರದಲ್ಲಿದೆ. ಸಣ್ಣ ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನ ತನಕ ನೀನು ರಾಶಿ ರಾಶಿಯಾಗಿ ಹುಡುಕಿದ್ರು ಸಿಗ್ತಕ್ಕಂತಹದ್ದು ಗಂಗಾ, ಯಮುನಾ, ಸರಸ್ವತಿ, ಇವು 3 ಪುಷ್ಕರಗಳು. ಇವು ನೀವು ಹಿಂದೂಗಳು ಅಷ್ಟೊಂದು ಶ್ರೇಷ್ಠತೆಯಿಂದ ನಿಮ್ಮ ಗ್ರಂಥಗಳು ಕೂಡಿದ್ದರೆ, ಅಷ್ಟೊಂದು ಶ್ರೇಷ್ಠವೇ ಅನಿಸಿದ್ದರೆ 206 ದೇಶಗಳಲ್ಲಿ ನಿಮ್ಮ ಒಂದು ಹಿಂದೂ ಧರ್ಮ ಶ್ರೇಷ್ಠತೆ ಆಗಿದ್ದರೆ ಏನು ಇದೆಯೋ ಅದನ್ನಷ್ಟೇ ಹೇಳೋದು ನನ್ನ ಕಾಯಕ. ನಮಗೆ ಲಲಿತನ ಒಳ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ನವರಾತ್ರಿ ಸಂದರ್ಭದಲ್ಲಿ ಯಾಕೆ ನಾವು ಲಲಿತಾ ತ್ರಿಪುರ ಸುಂದರಿ ದೇವಿ ಆರಾಧನೆ ಮಾಡಬೇಕು ಅಂತ. ಇನ್ನು ತ್ರಿಪುರದ ಅರ್ಥ ಏನು ಗುರುಗಳೇ? ಯಾಕಂದರೆ ಲಲಿತನ ಕುರಿತಾಗಿ ತಿಳ್ಕೊಂಡ್ವಿ, ಇನ್ನು ತ್ರಿಪುರ ಸುಂದರಿ, ಸೊ ಈ 2 ವಿಚಾರವಾಗಿ ತಿಳಿಸ್ಕೊಡಿ. ತ್ರಿಪುರ ಅಷ್ಟು ಈಸಿಯಾಗಿ ನಾನು ಒಂದು ಪದದಲ್ಲಿ ಹೇಳಕ್ಕೆ ಬರಲ್ಲ. ತ್ರಿಪುರ ಅಂತಂದರೆ ಪೂರ್ಣತ್ವದಿಂದ ತುಂಬಿರುವುದು ಯಾವುದೋ ಅದು ತ್ರಿಪುರ. ಇಲ್ಲ, ಅಪೂರ್ಣನ ಪದವೇ ಇಲ್ಲ. ಪೂರ್ಣತ್ವದಿಂದ ತುಂಬಿರುವುದು ಸ್ಥಾನ ಅಂತಲೂ ಕೂಡ ಆಗತ್ತೆ. ಇನ್ನು ಈ ತ್ರಿಪುರಗಳು ಹೇಗೆಲ್ಲ ಕೂಡ ನಾವು ತೆಗೆದುಕೊಳ್ಬೇಕು ಅಂತಂದರೆ ನಮ್ಮ ದೇಹದಲ್ಲೇ ಇರ್ತಕ್ಕಂಥದ್ದು. ಆ ತ್ರಿಪುರಗಳು ಸೃಷ್ಟಿ, ಸ್ಥಿತಿ, ಲಯ. ಈ ತ್ರಿಪುರಾಸುರ ಸಂಹಾರನ ಮಾಡಿದಾಗ ಯಾರು ತ್ರಿಪುರಾಸುರ ಸಂಹಾರ ಮಾಡ ತ್ರಿಪುರನು ಅವ ಯಾರು ಅಂತಂದರೆ ಈಶ್ವರನು. ಅಂತಹ ಈಶ್ವರನು ಏನು ಆ ತ್ರಿಪುರನನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಆ ತ್ರಿಪುರ ಏನಿರುತ್ತೋ ಈ ಸುಂದರಿಯ ಒಳಾರ್ಥ ಬಹಳ ಇದೆ. ಇಲ್ಲಿ ತ್ರಿಶಕ್ತಿಗಳು ಅಂತ ಇದೆ, ಅದು ತ್ರಿಪುರದ ಒಳಗೆ ಬರತಕ್ಕಂತಹದ್ದು. ಆಮೇಲೆ ತ್ರಿಸ್ವರಗಳು ಬರ್ತಕ್ಕಂತಹದ್ದು. ಆ ತ್ರಿಸ್ವರಗಳಂತಂದರೆ ವೇದಗಳು. ಇಲ್ಲಿ ವೇದಗಳಿಗೆ ಬಹಳ ಚೈತನ್ಯ ಶಕ್ತಿಯನ್ನು ತುಂಬಲಾಗಿದೆ. ಭಗವಂತನ ಬ್ರೀತದು ಉಸಿರಾಟ ಅದು ಆ ವೇದಗಳು. ಅದು ಉದಾತ್ತ, ಅನುದಾತ್ತ, ಸ್ವರಿತ, ಈ 3 ಏನು ಸ್ವರಗಳು ಇದ್ದಾವೋ ಈ ಅಕ್ಷರಗಳಿಗೆ ಶಕ್ತಿ ಕಡಿಮೆ. ಈ ಸ್ವರಗಳಿಗೆ ಅತ್ಯಂತ ಪ್ರಭಾವಿತವಾಗಿರತಕ್ಕ ಶಕ್ತಿ ಇದೆ. ಇದಕ್ಕಾಗಿಯೇ ಹಾಗೆ ನಮ್ಮ ದೇಹಕ್ಕೆ ಅಂತ ಹೋಲಿಸಿದ್ರೆ ಈ ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ, 2 ಚಕ್ರಗಳಿಗೆ ಒಂದೊಂದು ಮಂಡಲ ಆವೃತವಾಗತ್ತೆ. ಈ ಮಂಡಲಗಳು ಬಹಳ ಅದ್ಭುತವಾಗಿರುವಂಥದ್ದು. ನಮಗೆ ಈ ತ್ರಿಪುರದ ಒಳಗಡೆ ಹೊರಟ್ರೆ ಈಗ ಒಂದು ಈಸಿಯಾಗಿ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ನಮಗೆ ಆಸೆಗಳಿದ್ದಾವೆ. ನಾವು ಯಾವುದರ ಅಧೀನ ಅಂತಂದರೆ ಆಸೆಗಳ ಅಧೀನ. ಆ ಆಸೆಗಳು ಯಾರ ಅಧೀನ ಅಂತಂದರೆ ಆ ತ್ರಿಪುರ ದೇವಿಯ ಅಧೀನ. ಅವಳನ್ನು ಆರಾಧನೆ ಮಾಡಿದ್ರೆ ನಿನ್ನ ಆಸೆಗಳು ಈಡೇರ್ತವೆ. ಹೇಗೆ ನೀನು ಮಾಡ್ತೀನಿ ಅಂತ ಅದಕ್ಕೆ ಈ ಚಕ್ರಗಳನ್ನು ಆರಾಧನೆ ಮಾಡ್ತಾ ಬರ್ತಾರೆ. ಈ ಅಗ್ನಿ ಮಂಡಲ ಅಂತ ಏನು ಬರುತ್ತೋ ಈ ಮೂಲಾಧಾರ, ಸ್ವಾಧಿಷ್ಠಾನ 2 ಚಕ್ರಕ್ಕೆ ಒಂದೊಂದು ಮಂಡಲ ಆವೃತವಾಗಿಬಿಡುತ್ತವೆ. ಹಾಗೆ ಈ ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ, ಈ ಚಂದ್ರಮಂಡಲ ಆಜ್ಞಾ ತನಕ ಸಹಸ್ರಾರ ತನಕ ಏನು ಇದೆಯೋ ಈ ಮಂಡಲಗಳಲ್ಲಿ ಬಹಳ ಪ್ರಮುಖವಾಗಿ ನಮಗೆ 72,000 ನಾಡಿಗಳಿದ್ದಾವೆ. ಆ 72,000 ನಾಡಿಗಳಲ್ಲಿ ಪ್ರಧಾನವಾಗಿ ಅದರಲ್ಲೂ 101 ಇದ್ದಾವೆ. ಇನ್ನು ಅದರಲ್ಲಿ ಮತ್ತೂ ಪ್ರಮುಖವಾಗಿ 3 ಇದ್ದಾವೆ. ಇವೇ ತ್ರಿಪುರ. ಇದರಲ್ಲಿ ಸುಷುಮ್ನ ಅಂತಿದೆಯಲ್ಲ, ಇದು ಊರ್ಧ್ವಮುಖವಾಗಿ ಏರುವಂಥದ್ದು. ಊರ್ಧ್ವಮುಖವಾಗಿ ಇರತಕ್ಕಂತಹದ್ದು ಬಹಳ ಅತ್ಯಂತ ಮುಖ್ಯವಾಗಿರತಕ್ಕಂಥ ಈ ತ್ರಿಪುರದಲ್ಲಿ ಪ್ರಧಾನವಾಗಿರುವಂಥದ್ದು ಈ ಸುಷುಮ್ನ. ಇನ್ನು ಇಡ ಮತ್ತು ಪಿಂಗಳ ಕೆಳಕ್ಕೂ ಅಕ್ಕಪಕ್ಕಕ್ಕೂ ಸರಿದಾಡುವಂಥವು. ಅದಕ್ಕಾಗಿ
ಈ ಇಡಾಪಿಂಗಳ ಸುಷುಮ್ನ ಏನು ಇದೆಯೋ ಈ ತ್ರಿಪುರದ ಒಳಗೆ ಇರುವಂಥದ್ದು. ಅತ್ಯಂತ ಶಿವ ಚೈತನ್ಯ ಶಕ್ತಿ ಇರೋದೇ ಆ ತ್ರಿಪುರದ ಪ್ರಧಾನವಾಗಿರ್ತಕ್ಕಂಥ ಒಂದರಲ್ಲಿ, ಆ ಸುಷುಮ್ನಾದಲ್ಲಿ. ನಿಮ್ಮನ್ನು ಎಲ್ಲ ನೀರು ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ ನಿಮಗೆ, ಆಹಾರ ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ ನಿಮಗೆ. ಮೂಗನ್ನು ಗಟ್ಟಿಯಾಗಿಡಿದರೆ ಇದೆಯಾ ಕತೆ? ಆಗಲ್ಲ. ಅದೇ ಶಿವಚೈತನ್ಯ ಶಕ್ತಿ ಅದೆಲ್ಲಿದೆ ಅಂತ ತ್ರಿಪುರದ ಒಳಗಿದೆ. ಈ ತ್ರಿಪುರದ ಒಳಗಡೆ ಇಣಿಕೆ ನೋಡಿದಾಗ ಇದು ಏನು ಮಾಡುತ್ತಂತಂದರೆ ನಮ್ಮ ಈ ಬ್ರಹ್ಮರಂಧ್ರಕ್ಕೆ ಕನೆಕ್ಟಿವಿಟಿ ಇದೆ. ಅದಕ್ಕೆ ನಮ್ಮ ಮನಸ್ಸಿಗೆ ಮೊದಲು ಬರ್ತಕ್ಕಂಥದ್ದು. ಅದಕ್ಕೆ ಆ ಅಮ್ಮನ ಬಳಿ ಸಂಪೂರ್ಣವಾಗಿ 5 ಬಾಣಗಳಂದರೆ ನಮಗಿರ್ತಕ್ಕಂಥದ್ದು ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳು, ಇವಾಗ ಪಂಚಭೂತಗಳು ಸಂಬಂಧಪಡ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರೋಂಥದ್ದು. ಬಾಣ ಇದ್ದರೆ ಅದೇನು ಪ್ರಯೋಜನ ಬರಲ್ಲ. ಆ ಬಾಣಕ್ಕೆ ಬಿಲ್ಲು ಬೇಕು, ಅಂದರೆ ಧನುಸ್ಸು ಅಂತಾರೆ ಅದನ್ನು. ಆ ಧನಸ್ಸಿಗೆ ನಮ್ಮ ಮನಸ್ಸನ್ನು ಇಟ್ಟು ಹೊಡಿಬೇಕು. ಅದನ್ನೇ ಭಕ್ತಿ ಅಂತಾರೆ. ಅಂತಹ ಭಕ್ತಿಯಿಂದ ಈ ಸುಷುಮ್ನವನ್ನು ನೀವು ಮಾತಾಡಿಸ್ತಾ ಆ ತ್ರಿಪುರದ ಒಳಗೆ ಪ್ರವೇಶ ಮಾಡ್ತೀವಿ ಅಂತಂದರೆ, ಅದಕ್ಕೆ ಹೇಳೋದು ಈ ಸುಮಂಗಲಿಯರನ್ನು ಪೂಜಿಸುವಾಗ ನಾವು ಆ ಭಾವನೆಯಿಂದ ಆರಾಧನೆ ಮಾಡಿದಾಗ ಪ್ರತ್ಯಕ್ಷ ದೇವಿಯೇ ಮನೆಗೆ ಬಂದಿರುತ್ತಾಳೆ. ಇನ್ನು ಅವಳನ್ನು ನಾವು ಯಾವ ರೀತಿಯಾಗಿ ಆರಾಧಿಸಬೇಕು ಅಂತಕ್ಕಂಥದ್ದು ಗೊತ್ತಿದ್ದು ಈ ಲಲಿತಾ ಸಹಸ್ರನಾಮ ಮಂತ್ರವನ್ನು ಹೇಳ್ತೀರೋ, ನೀವು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತೀರೋ, ಸೌಂದರ್ಯ ಅಲ್ಲಹಾರಿಯನ್ನು ಹೇಳ್ತೀರೋ, ಖಡ್ಗಮಾಲ ಹೇಳ್ತೀರೋ, ಅಥವಾ ಶ್ರೀ ಸೂಕ್ತವನ್ನು ಹೇಳ್ತೀರೋ, ಯಾವುದು ಹೇಳ್ತೀರೋ ಆ ರೂಪದಲ್ಲಿ ಆಕೆ ಆವಿರ್ಭಾವಳಾಗ್ತಾಳೆ ಮಹಾತಾಯಿ. ಅಂತಹದ್ದಕ್ಕಾಗಿ ಈ ತ್ರಿಪುರ ಅನ್ನೋದು ಏನಿದೆಯೋ ಅಮ್ಮನಿಗಿರ್ತಕ್ಕಂಥದ್ದು ಈ ಮೇರು ಏನು ಕರಿತೀವಿ. ಇಡೀ ಇನ್ನು ನಾನು ಜೀವಶಕ್ತಿ ಶಿವಶಕ್ತಿ ಅಂತ ಏನೋ ಮಾತಾಡಲಿಕ್ಕೆ ಹೊರಟ್ರೆ ಈ ತ್ರಿಪುರದ ಬಗ್ಗೆ ಮಾತಾಡೋಣ ಅಂತ ಹೋದರೆ ಅಲ್ಲಿರ್ತಕ್ಕಂಥದ್ದು ಸುಮೇರು ಏನು ಇದೆಯೋ ಶ್ರೀಚಕ್ರ, ಅದೇ ಪೂರ್ಣತ್ವದಿಂದ ಕೂಡಿರತಕ್ಕಂಥದ್ದು. ಇದನ್ನು ನಮಗೆ ಅಷ್ಟು ಛಂದೋಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಆಗಮೋಕ್ತವಾಗಿ ಮಾಡಲಿಕ್ಕೆ ಬರಲಿಲ್ಲವೆಂದರೆ ಗೋವನ್ನು ನಮ್ಮ ಮುಂದೆ ಕೊಟ್ಟಿದ್ದಾನೆ. ಅದನ್ನು ಆವಾಹನೆ ಮಾಡು, ಮುಟ್ಟಿದ್ರೂ ಸಾಕು, ಸ್ಪರ್ಶ ಮಾಡಿದ್ರೂ ಸಾಕು. ಅದನ್ನು ನೀನು ಏನು ಪೂಜೆ ಮಾಡ್ತೀಯೋ ಮಾಡಲ್ವ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಪ್ರೀತಿಯಿಂದ ಅದಕ್ಕೇನಾದರೂ ಒಂದು ಬಾಳೆಹಣ್ಣು ಕೊಟ್ಟರು ಅದು ನೈವೇದ್ಯ ಆಗ್ಬಿಡುವಂಥದ್ದು, ಆ ತ್ರಿಪುರಾ ದೇವಿಗೆ ಸೇರೋ ಅಂಥದ್ದು. ಅಂತಹ ತ್ರಿಶಕ್ತಿಗಳಿರ್ತಕ್ಕಂತಹದ್ದು ಈ ತ್ರಿಪುರದಲ್ಲಿ. ನೀವು ಹೇಗೆ ಈ ಕಾಲಗಳನ್ನು ತೆಗೆದುಕೊಂಡರೂ ಕೂಡ ಹಾಗೆ ಬರುತ್ತೆ. ಈಗ ನೋಡಿ, ಈ ಸಂಧ್ಯಾ ಕಾಲಗಳು ಅಂತ ಬರ್ತವೆ, ತ್ರಿಸಂಧ್ಯೆಗಳು. ಆ ತ್ರಿಸಂಧ್ಯೆಗಳು ಎಲ್ಲಿ ಬರ್ತವೆ? ಒಂದು ದಿನದಲ್ಲಿ ಬರ್ತವೆ. ಪ್ರಾತಃ ಕಾಲದ ಒಂದು ಸಂಧ್ಯಾ, ಮಾಧ್ಯಾಹ್ನದಲ್ಲಿ ಮತ್ತೊಂದು ಸಂಧ್ಯಾ, ಇನ್ನು ಸಂಜೆ ವೇಳೆ ಬರ್ತವೆ ಒಂದು ಸಂಧ್ಯಾ. ಈ 3 ಸಂಧ್ಯೆಗಳು ತ್ರಿಪುರದಲ್ಲಿ ಇರತಕ್ಕಂತಹದ್ದು. ಇನ್ನು ಸೃಷ್ಟಿ ಸ್ಥಿತಿ ಲಯಗಳು ಇವು ಕೂಡ ಆ ತ್ರಿಪುರದಲ್ಲೇ ಬರ್ತಕ್ಕಂಥದ್ದು. ತ್ರಿಪುರ ಅನ್ನುವುದರ ಅರ್ಥ ಬಹುಶಃ ಅದೊಂದು ದೊಡ್ಡ ಮಟ್ಟದ ಸಬ್ಜೆಕ್ಟ್. ಇನ್ನು ಅಗ್ನಿಗಳು ಅಂತ ಬರ್ತವೆ. ಆ ಅಗ್ನಿ, ಅದಕ್ಕೆ ಅಗ್ನಿಮಂಡಲ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಒಂದು 3. ಆಮೇಲೆ ಈ ಬ್ರಹ್ಮಾಂಡದ ಶಕ್ತಿ ಇರ್ತಕ್ಕಂಥದ್ದು ಬ್ರಹ್ಮದೇವ, ಅದು ಕೂಡ ತ್ರಿಪುರದ ಒಳಗಡೆ ಬರುತ್ತೆ. ತ್ರಿಪುರ ಅಂದರೆ ಬ್ರಹ್ಮನು ಕೂಡ ಹೌದು. ಆ ಬ್ರಹ್ಮ ಎಲ್ಲಿ ಅವ್ಯಕ್ತವಾಗಿರ್ತಾನೆ ಅಂತಂದರೆ ಅದು ಮತ್ತೆ 3 ಅಕ್ಷರಕ್ಕೆ ಹೋಗ್ಬಿಡ್ತದ್ದು. ಆ ಓಂಕಾರದಲ್ಲಿ ಅಡಗಿದೆ. ಬ್ರಹ್ಮಶಕ್ತಿ ಎಲ್ಲಿದೆ ಅಂತಂದರೆ ಆ ಓಂಕಾರದಲ್ಲಿದೆ. ಆ ಓಂಕಾರದಲ್ಲಿ ಮತ್ತೆ ತ್ರಿಪುರಗಳಿದ್ದಾವೆ. ಅವ್ಯಾವ ಅಂತಂದರೆ ಅಕಾರ, ಉಕಾರ, ಮಕಾರ. ಅದಕ್ಕೆ ನೋಡಿ, ಆ ಇಂದ ಅಹ ಅಂತ ಅಹಮ್ಮನ್ನು ತೊರೆದ್ರೆ ನಮಗೆ ಆ ತ್ರಿಪುರ ಸಿಗುವಂಥದ್ದು. ಆ ಇಂದ ಅಹ, ಈ ಅಹಂಕಾರಗಳು ತೊಲಗಿದಾಗ ನಮಗೆ ಸಿಗ್ತಕ್ಕಂತಹದ್ದು ಈ ತ್ರಿಪುರ ಅನ್ನುವುದರ ಪರ್ಯಾಯ ಮತ್ತು 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 ಬಿಡಿಸಿ ಪೂರ್ಣವಾಗಿ ತುಂಬ ರಸದಿಂದ ಕೂಡಿರ್ತಕ್ಕಂತಹದ್ದು. ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹದ್ದು ಏನಿದಾವೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಒಂದೊಂದಾಗಿನೂ ನಮ್ಮ ಮನಸ್ಸಿನಿಂದ ಆ ಧನಸ್ಸಿಗೆ ಹೂಡಿ ಹೊರಗಡೆ ಕಳಿಸ್ತಕ್ಕಂತಹದ್ದೇ ಪೂಜೆ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಹೊರಗೆ ಹಾಕುವುದೇ ಪೂಜೆ. ನಾವು ಪರಿಪೂರ್ಣತೆಯಿಂದ ಈ ಭೂಮಿಗೆ ಬಂದಿದ್ದ ಮೇಲೆ ಏನಾದರೂ ಮಾಡಬೇಕಲ್ಲ ಅಂತ ಅರಿವು ಮೂಡಿಕೊಂಡು ಒಂದು ಕೃತಜ್ಞತೆ ಹೇಳೋದೇ ಒಂದು ಪೂಜೆ. ಅದಕ್ಕೆ ಈ ತ್ರಿಪುರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಈ ಸಂದರ್ಭದಲ್ಲೇ ನಾವು ಆರಾಧನೆ ಮಾಡ್ತೀವಿ. ಅಂಥ ಆರಾಧನೆ ಮಾಡುವ ವಿಧಾನ ಬೇರೆ ದಿನಗಳಲ್ಲಿ ಆಗಲ್ಲ ಅಂತಲ್ಲ, ಆಗುತ್ತೆ. ಒಂದಷ್ಟು ದಿನಗಳು ನಮಗೋಸ್ಕರ ಅಂತ ಮಾಡಿಕೊಂಡ್ರೆ ಒಂದಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಎನ್ನುವ ಅಚಲವಾದ ನಂಬಿಕೆಯಿಂದ ಮಾಡುವಂಥದ್ದು.
ಗುರುಗಳೇ, ಈ ತ್ರಿಪುರ ಪದದ ಅರ್ಥ ಏನು? ತ್ರಿಪುರ ಅಂತಂದ್ರೆ ಪೂರ್ಣ, ನಮ್ಮ ಆಸೆಗಳನ್ನ ಪೂರ್ಣಗೊಳಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ನವರಾತ್ರಿ ಸಂದರ್ಭನ ನಾವು ಹೇಗೆ ಬಳಸ್ಕೊಳ್ಬೇಕು, ಇನ್ನು ಹೇಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಸುಂದರಿ ಈ ಪದದ ಅರ್ಥ ಏನು ಗುರುಗಳೇ? ಇದಕ್ಕೂ ಏನಾದರೂ ಅರ್ಥ ಇರುತ್ತಾ, ಹೇಗೆ? ಸುಂದರಿ ಅಂದರೆ ಅವಳಿಗೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಇನ್ನು ಅದರ ವಿರುದ್ಧ ಏನು ಕುರೂಪ ಹುಡುಕೋ ಹಾಗಿಲ್ಲ. ಎಲ್ಲಿಂದ ಎಲ್ಲಿ ತನಕ ಅಂತಂದರೆ ಇಲ್ಲಿ ಕೊನೆಯದಾಗ ಒಂದು ಮಂತ್ರ ಬರುತ್ತೆ, ಎಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಆ ಬಾಲ ಗೋಪ ವಿದಿತ ಅಂದರೆ ಬಾಲಕನಿಂದ ಹಿಡಿದು ಗೋಪಾಲನ ತನಕ ಸೌಂದರ್ಯವನ್ನೇ ನೋಡುವಂಥ, ಸುಂದರವನ್ನೇ ನೋಡಂತ, ತಪ್ಪುಗಳನ್ನು ಹುಡುಕಬೇಡ ಅಂತ. ಆ ಬಾಲ ಗೋಪ ವಿದಿತ ಬಾಲಕನಿಂದ ಹಿಡಿದು ಗೋಪಾಲನ ತನಕ ನೀನು ಈ ಒಂದು ಸೌಂದರ್ಯತ್ವವನ್ನೇ ನೋಡುತ್ತಾ ಬಾ, ಸುಂದರತ್ವವನ್ನೇ ನೋಡುತ್ತಾ ಬಾ, ನಿನಗೆ ಪೂರ್ಣತ್ವವೇ ಕಾಣುವಂಥದ್ದು. ನೀನು ಮೂರ್ಖನಿಂದ ಹಿಡಿದು ಪಂಡಿತನ ತನಕ ಒಳ್ಳೆಯದನ್ನು ಹುಡುಕ್ತಾ ಬಾ. ಸಣ್ಣ ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನ ತನಕ ನೀನು ರಾಶಿಯಾಗಿ ಹುಡುಕಿದ್ರು ಸಿಗ್ತಕ್ಕಂತಹದ್ದು ಈ ಭೂಮಿ ಮೇಲೆ ಅವಳ ಕಾರುಣ್ಯ. ಅದಕ್ಕೆ ಈ ಪುಷ್ಕರಗಳು ಅಂತ ಗಂಗಾ, ಯಮುನಾ, ಸರಸ್ವತಿ ಇವು 3 ಪುಷ್ಕರಗಳು, ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ತ್ರಿಪುರದ ಒಳಗಡೆ ಬರತಕ್ಕಂಥ ಸೌಂದರ್ಯ ರಾಶಿ. ಇದಕ್ಕೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅನ್ನೋದಂದರೆ ರೌಂಡ್ ಒಂದು ವೃತ್ತದ ಒಳಗಡೆ ಇವೆಲ್ಲ ಬರುವಂಥದ್ದು, ಸೌಂದರ್ಯದ ರಾಶಿ ಒಳಗಡೆ ಬರ್ತಕ್ಕಂಥದ್ದು. ಈ ಶ್ರೀ ಮತ್ತು ಅಲ್ಲಿ 3 ಬರ್ತವೆ, ಶ್ರೀ ರಿ ಶಾ, ಈ 3 ಬಂದ್ಬಿಡ್ತಾವವು. ಅಲ್ಲಿ ಶಾ ಅಂದರೆ ಪರಮೇಶ್ವರ, ಒಂದು ಶಕ್ತಿ, ಇನ್ನು ತೇಜಸ್ಸು. ಹೀಗೆ ಆ ಶ್ರೀ ಅನ್ನೋ ಪದದಲ್ಲಿ ಲಕ್ಷ್ಮಿ ಅಂತ ಮೇಲ್ನೋಟಕ್ಕೆ ಕಂಡ್ರು ಅದರಲ್ಲಿ 3 ಬರ್ತವೆ. ಈ ರೀತಿ ಮೂರು ಭಾಗಗಳು ತೆಗೆದುಕೊಂಡು ಹೋದ್ರು ಈ ಸುಂದರಿ ಅನ್ನುವ ದೊಡ್ಡ ವಿಸ್ತೀರ್ಣವಾಗಿರತಕ್ಕಂಥ ಬೃಹದಾಕಾರವಾಗಿರುವ ಎಂಡ್ ಟು ಎಂಡ್ ಏನಿದೆಯೋ ಅದರ ಒಳಗಡೆ ಅವಳು ಕಾಣ್ತಕ್ಕಂಥದ್ದು. ಅದಕ್ಕೆ ನಾನು ಕೊನೆಯದೊಂದು ಶ್ಲೋಕ ಹೇಳಿದೆ ನಿಮಗೆ, ಆ ಬಾಲ ಗೋಪ ವಿದಿತ ಅಂತಂದರೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಕೂಡ ನೀನು ತಪ್ಪುಗಳನ್ನು ಹುಡುಕಬೇಡ, ಅವರವರ ತಿಳುವಳಿಕೆ ಇದ್ದಷ್ಟು ಒಂದು ನ್ಯಾಯವನ್ನು ಒದಗಿಸಿದ್ದಾರೆ, ಒಂದು ಹೇಳುತ್ತಿರ್ತಾರೆ ಅಂತ. ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲೆಲ್ಲಿ ಹೇಳಿದ್ರೆ ಒಟ್ಟಾರೆಯಾಗಿ ಯಾವುದೋ ಒಂದು ದೇವಿ ಬಗ್ಗಲೋ ಅಥವಾ ಇನ್ಯಾವುದೋ ಒಂದು ವಸ್ತು ಬಗ್ಗಲೋ ವರ್ಣನೆ ಮಾಡ್ಕೊಂಡು ಹೋಗ್ತಿದ್ದಾರಾ, ಹೋಗಲಿ, ಅಭ್ಯಂತರವಿಲ್ಲ. ನೀನು ತಪ್ಪಂತ ಹುಡುಕಬಾರದು, ತಪ್ಪಂತ ಹುಡುಕೋದು ಸುಂದರಿ ಒಳಗೆ ಬರೋದಿಲ್ಲ, ಹುಡುಕಬಾರದು. ಯಾವುದನ್ನು ನೀವು ತುಂಬ ಚೆನ್ನಾಗಿ ಕಾಣ್ತೀರೋ ಅದು ಸುಂದರವೇ ಆಗಿರುವಂಥದ್ದು. ಹಾಗಾಗಿ ಈ ಇಡೀ ಬ್ರಹ್ಮಾಂಡವೇ ಆಕೆದಾದ್ದರಿಂದ ಪೂರ್ಣತ್ವದಿಂದಲೇ ಕೂಡಿರುವಂಥದ್ದು. ಈಗ ನೀವು ಸುಂದರಿ ಅಂತ ತೆಗೆದುಕೊಂಡಾಗ ನನಗೆ ಯಾವುದರಲ್ಲೂ ಕೂಡ ಯಾವುದೇ ಧರ್ಮ ಮತ ಭೇದವೇ ಬರೋದಿಲ್ಲ ಅನ್ನೋದು ಮೊನ್ನೆ ಯಾರೊಬ್ಬರು ಪ್ರಶ್ನೆ ಮಾಡಿದ್ರೆ ನನ್ನ, ಗುರುಗಳೇ ನಿಮ್ಮ ಹಿಂದೂ ಧರ್ಮ ಅಷ್ಟೊಂದು ಅವಿಚ್ಛಿನ್ನ ಪದವೇ ಆದರೆ ನೀವು ಈ ಪದ ಬಳಸ್ತಿರ್ತೀರಿ, ಒಬ್ಬನಂತ ಯಾವಾಗಲೂ ಕೇಳಿಸ್ಕೊಂಡವನೇ ಅಂತ ಕಾಣುತ್ತೆ ಆತ. ನೀವು ಹಿಂದೂಗಳು ಅಷ್ಟೊಂದು ಶ್ರೇಷ್ಠತೆಯಿಂದ ನಿಮ್ಮ ಗ್ರಂಥಗಳು ಕೂಡಿದ್ದರೆ, ಅಷ್ಟೊಂದು ಶ್ರೇಷ್ಠವೇ ಅನಿಸಿದ್ದರೆ ನೋಡಿ, ನಮ್ಮದು ನೋಡಿ ಎಷ್ಟಿದೆ ಈ ಭೂಮಿ ಮೇಲೆ, ಎಷ್ಟು ದೇಶಗಳಿದ್ದಾವೆ? 200ರಿಂದ 206 ದೇಶಗಳಿದ್ದಾವೆ. ಆ 206 ದೇಶಗಳಲ್ಲಿ ಇಸ್ಲಾಮದ್ದು, ಬೌದ್ಧರದ್ದು, ಎಕ್ಸೆಟ್ರಾ ಇವರೆಲ್ಲ ಸೇರಿ 100 ದೇಶಗಳು ಒಬ್ಬರದ್ದು, 50 ದೇಶಗಳು ಮತ್ತೊಬ್ಬರದ್ದು, 20 ದೇಶಗಳು ಇನ್ನೊಬ್ಬರದ್ದು. ಈ ರೀತಿ ಒಂದೇ ಧರ್ಮದ್ದು 100 ದೇಶಗಳಿದ್ದಾವೆ, ಮತ್ತೊಂದು ಧರ್ಮದ್ದು 50 ದೇಶಗಳಿದ್ದಾವೆ. 206 ದೇಶಗಳಲ್ಲಿ ನಿಮ್ಮ ಒಂದು ಹಿಂದೂ ಧರ್ಮ ಶ್ರೇಷ್ಠದ್ದೇ ಆಗಿದ್ದರೆ ಯಾಕೆ ಒಂದೇ ಒಂದಿದೆ? ಯಾಕೆ 2-3 ಆಗಲಿಲ್ಲ? ಯಾಕೆ ನಿಮ್ಮದು ಹತ್ತಿಲ್ಲ? ಅಷ್ಟೊಂದು ಶ್ರೇಷ್ಠ ಅಲ್ವಾ ನಿಮ್ಮ ಹಿಂದೂ ಧರ್ಮ? ಯಾಕೆ ಒಂದಿರೋದು? ಅಟ್ಲೀಸ್ಟ್ 10 ಆದರೂ ಆಗಬೇಕಾಗಿತ್ತು, 10 ಬೇಡ 2 ಆಗಬೇಕಾಗಿತ್ತಲ್ಲ ಅಂತಂದ. ನನ್ನ ಪಕ್ಕದಲ್ಲಿ ಇದ್ದವರು ನನ್ನ ನೋಡ್ತಾ ಇದ್ದರು, ಅವ್ರುಗಳು ಹೌದಲ್ಲ ಅಂತ ಗುಸು ಅಂತ ಇದ್ದಾರೆ. ನೀವೇನು ಹೇಳ್ತೀರಿ ಇದಕ್ಕೆ? ಏನು ಹೇಳ್ತೀರಿ? ಈ ಪ್ರಶ್ನೆಗೆ ಉತ್ತರ ಆದರೆ ಏನು ಹೇಳಿದ್ರಿ ಗುರುಗಳೇ ನೀವು? ಅಲ್ಲ, ಏನು ಹೇಳೋದು, ನಾನು ಅಲ್ಲಿ ತಂಬಿಭೂತನಾದೆ ಆದೆ ಅಂತಂದರೆ ಒಳ್ಳೆಯ ಪ್ರಶ್ನೆ ಕೇಳಿದಾನಂತ ನನ್ನ ತಲೆಗೆ ಬಂತು. ನನಗೇನು ಅಭ್ಯಂತರ ಇಲ್ಲ, ಏನು ಇದೆಯೋ ಅದನ್ನು ಅಷ್ಟೇ ಹೇಳೋದು ನನ್ನ ಕಾಯಕ. ಅವನಿಗೆ ನಾನು ಹೇಳಿದ್ದು ಇಷ್ಟೇ, ಅವನಿಗೆ ಕೆಲವು ಪ್ರಶ್ನೆ ಮಾಡಬೇಕಾಗತ್ತೆ. ನಾನು ಮಾಡಿದೆ. ಅಪ್ಪ ನಿನಗೆ ತಂದೆ ಎಷ್ಟು ಜನ ಅಂದೆ. ಅವ್ನು ಸ್ವಲ್ಪ ಬೇಸರ ಆಯ್ತೇನೋ, ತಂದೆಯರು ಹಂಗೆಲ್ಲ ಯಾಕೆ ಕೇಳ್ತಿದ್ರು ಗುರುಗಳೇ, ನನಗೆ ಪ್ರಶ್ನೆಗೆ ಉತ್ತರ ಕೊಡು, ತಂದೆಯರು ಎಷ್ಟು ಜನ? ಒಬ್ಬರೇ ಅಂತಂದ್ರು. ಈಗ ನೀನು ಹೇಳಿದೆಯಲ್ಲ, ಈ ನೆಲದ ಮೇಲೆ ಎಷ್ಟು ದೇಶಗಳಿದ್ದಾವೆ? 206 ಇದ್ದಾವೆ ಅಂತಂದ. ಹಾಂ ಸರಿ, 206 ಇದ್ದಾವಲ್ಲ, ಈ 206 ದೇಶಕ್ಕೂ ಎಷ್ಟು ಜನ ಸೂರ್ಯರಿದ್ದಾರೆ ಅಂದೆ ನಾನು. ಎಷ್ಟು ಜನ ಸೂರ್ಯರಿದ್ದಾರೆ? ಅವ್ನಿಗೆ ಹಾಗೆ ಬಳಸ್ಬೇಕಲ್ಲ,
ಎಷ್ಟು ಸೂರ್ಯರಿದ್ದಾರೆ ಅಂತ ಕೇಳಿದಾಗ ಅಷ್ಟೂ ದೇಶಗಳಿಗೆ ಇಡೀ ಜಗತ್ತಿಗೂ ಒಬ್ಬನೇ ಸೂರ್ಯ ಅಂತಂದ. ಒಂದು ಹಂತಕ್ಕೆ ಬಂದ ಅವನನ್ನು ನಾನು ನನ್ನ ತಹಬದೆಗೆ ಎಳ್ಕೋಬೇಕಾಗಿತ್ತು, ಎಳ್ಕೊಂಡೆ ಅವನನ್ನು. ಇಡೀ ಜಗತ್ತಿಗೆ, ಜಗತ್ತು ಹೊಡೆದು ಬೇಡ, 206 ದೇಶಗಳಿಗೆ ಎಷ್ಟು ಸೂರ್ಯರು ಅಂತ ಕೇಳಿದಾಗ ಒಂದೇ ಸೂರ್ಯ ಅಂತಂದ. ಗುಡ್. ಈಗ ಬರ್ತೇನೆ, ನಿನ್ನ ದೇಹದಲ್ಲಿ ಎಷ್ಟು ಹೃದಯಗಳಿದ್ದಾವೆ ಅಂತಂದು ಕೇಳಿದೆ. ನನ್ನ ದೇಹದಲ್ಲಿ ಎಷ್ಟೋ ಇರೋಕ್ಕಾಗಲ್ಲ ಗುರುಗಳೇ, ಒಂದೇ ಹೃದಯ ಇರೋದು, ಒಂದೇ ಹೃದಯ ಇರೋದು. ಹೀಗೆ ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶ ಹೃದಯ ಒಂದೇ ಇರೋದು, ಒಂದೇ ಇರೋದು. ಹತ್ತಾರಿರ್ಲಿಕ್ಕೆ ಪ್ರವೇಶನೆ ಬರಲ್ಲ, ಅದು ಸಮಂಜಸವೂ ಅಲ್ಲ. ಆವಾಗ ಇವರೆಲ್ಲ ಖುಷಿಯಾಗಿ ನಕ್ಬಿಟ್ರು. ಅದಕ್ಕೆ ಒಂದು ಇಡೀ ಊರಿಗೆ ಒಂದೇ ಒಂದು ಆಲಯ ಇರುತ್ತೆ, ಅದು ಗ್ರಾಮ ದೇವತೆ. ಅದು ಆ ಒಂದು ಗ್ರಾಮಕ್ಕೆ ಹಾರ್ಟ್, ಹೃದಯ ಇದ್ದಂಗೆ. ಒಬ್ಬ ಮನುಷ್ಯನ ದೇಹ ಇದೆಯಲ್ಲ, ಈ ದೇಹವೇ ಈ ಜಗತ್ತು. ಈ ಜಗತ್ತು ನೀವೆಲ್ಲಿ ಗಾಯ ಆದರೂ ಅಡ್ಜಸ್ಟ್ ಮಾಡ್ಕೊಳ್ತೀರಿ, ಏನು ಕಟ್ಟಾದರೂ ಕೂಡ ಮತ್ತೆ ಜೋಡಣೆ ಮಾಡ್ಕೊಳ್ತೀರಿ. ಹೃದಯ ಕಟ್ಟಾದರೆ ಫಿನಿಶ್. ಈ ಜಗತ್ತಿಗೆ ಜಗದ್ಗುರು ಅಂತಂದರೆ ನನ್ನ ಸನಾತನ ಭಾರತ ದೇಶ. ನಿಮ್ಮ ಮನೆಯೇ ಪೂರ್ಣವಾಗಿ. ಎಷ್ಟು ದೇವರ ಮನೆ ಇದೆ ನಿಮ್ಮ ಮನೆಯಲ್ಲಿ? ಎಷ್ಟು ದೇವರ ಮನೆ ಇದೆ? ಇದನ್ನು ಕೇಳಿದ್ದೆ ಅವನಿಗೆ. ನಮ್ಮ ಮನೆಯಲ್ಲಿ ಆ ಥರ ದೇವ್ರ ಮನೆ ಅಂತ ನಾವು ಇಟ್ಟರೆ ಒಂದೇ ಇರೋದು, ಒಂದೇನಾ? ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಒಂದೇ ಮನೆ ದೇವರು ಅಂತಂದರೆ ಇಡೀ ಜಗತ್ತಿಗೆ ಮನೆ ದೇವರು ಅಥವಾ ದೇವರ ಮನೆ ಅಂತಂದರೆ ನಮ್ಮ ಭಾರತ ದೇಶ ಅಂದಾಗ ಅವ ಸೈಲೆಂಟ್ ಆದ. ಆ ನಂತರ ಅವನಿಗೇನು ಪ್ರಶ್ನೆ ಕೇಳಕ್ಕೆ ಬರಲಿಲ್ಲ. ಮತ್ತು ಇನ್ಯಾವುದ್ಯಾವುದೋ ತೆಗೆದ, ಅದೆಲ್ಲ ಒಂದು ಕಡೆ. ಆದರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಈ ಎಲ್ಲದರಲ್ಲೂ ಸೌಂದರ್ಯವನ್ನೇ ನಾನು ಕಾಣ್ತೀನಿ ಅಂತ ಹೊರಟಾಗ ಪ್ರತಿಯೊಂದರಲ್ಲೂ ಕೂಡ ಆಕಾರವನ್ನೇ ಕಾಣುವವನಿಗೆ ವಿಕಾರವೆಲ್ಲಿಂದ ಬಂತು? ಪ್ರತಿಯೊಂದು ವಸ್ತುರಲ್ಲೂ ಕೂಡ ಅನುಭೂತಿಯನ್ನು, ಸಹಾನುಭೂತಿಯನ್ನು, ಪ್ರೇಮಾನುಬಂಧವನ್ನೇ ಕಾಣ್ತೀನಿ ಅಂತಂದರೆ ಅದರಲ್ಲಿ ವಿರುದ್ಧ ಎಲ್ಲಿ ಬಂತು? ಇದು ಸೌಂದರ್ಯ. ಇನ್ನು ಶ್ರೀ ಲಲಿತಾ ಮಹಾ ಅಂತಂದರೆ ಅದು ಅದ್ಭುತ ಅಂತ, ಅಮೋಘ ಅಂತ, ಅನನ್ಯ ಅಂತ, ಅದೊಂದು ಮಹಾದ್ಭುತ ಅಂತ. ಹಾಗಾಗಿ ಓಂ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರ್ಯೈ ನಮಃ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಏನು ಮಂತ್ರ ಹೋಗುತ್ತೋ ಅದನ್ನು ಹೋಮ ಮಾಡುವಾಗ, ಪಾರಾಯಣ ಮಾಡುವಾಗ, ಬೇರೆ ಸಂದರ್ಭದಲ್ಲಿ ನಾನಾಗಿದ್ದಿದ್ರೆ ಏನೋ ಕೆಲಸ ಇದೆ ನೀವೇ ಮಾಡ್ರು ಅಂತಿದ್ದೆ. ಬಟ್ ಈಗ ನಾನು ಇನ್ನೂ ಪೂಜೆ ಮುಗ್ದಿರಲ್ಲ, ಆ ಗುರುಗಳ ನಾವು ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ. ನಾನು ಬರ್ತೀನಿ. ಯಾಕೆ ಬರ್ತೀನಿ ಅಂತಂದರೆ, ನವರಾತ್ರಿಗಳಲ್ಲಿ ಬಹುಶಃ ನಾನು ಮಾಡಿದೆ ಸ್ಕಿಪ್ ಮಾಡಿಬಿಟ್ರೆ ನನ್ನ ಒಳಗಡೆ ಅದು ಒಂದು ಖುಷಿ ಇದೆ, ಅದೊಂದು ಸಂತೋಷ ಇದೆ. ಈ ಬಂಗಾರವನ್ನು ಕಾಯಿಸ್ಬಿಟ್ಟು ಆಭರಣ ಮಾಡಿದ್ರೆ ಒಂದು ಡಿಸೈನ್ ಮಾಡೋಕ್ಕೆ ಎಷ್ಟು ಕುತೂಹಲ ಇರುತ್ತೆ ನನಗೆ. ಹಾಗೆ ಅದೊಂದು ಡಿಸೈನ್ ಇಷ್ಟ ಇರುತ್ತೆ. ಇವತ್ತು ನಾನೇ ಮಾಡಬೇಕು, ಈ ದಿನ ನಾನೇ ಮಾಡಬೇಕು, ಅದು ನಾನೇ ಮಾಡಬೇಕು, ಇದು ನಾನೇ ಮಾಡಬೇಕು ಅನ್ನೋ ಹಂಬಲ ಯಾರೋ ಹೇಳಿಕೊಟ್ಟು ಮಾಡೋದಲ್ಲ. ಅವರವರಿಗೆ ಏನು ಬರುತ್ತೋ ಅದೊಂದೇ ಸುಂದರ, ಅದೊಂದೇ ಸುಂದರಿ. ಇದು ಸುಂದರಿ ಒಳ ಅರ್ಥ ಜೊತೆಗೆ ನೀವು ಹೇಳಿದಂಥ ವಿಚಾರ, ನೀವು ಕೊಟ್ಟಂಥ ಉತ್ತರ ಎರಡೂ ಕೂಡ ಅದ್ಭುತವಾಗಿತ್ತು ಗುರುಗಳೇ. ಅದರ ಜೊತೆಯಲ್ಲಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ವಿಜಯದಶಮಿ ದಿನ ನಾವು ಈ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡುವಂಥದ್ದು. ಈ ಬನ್ನಿ ವೃಕ್ಷದ ಮಹತ್ವ ಏನು ಗುರುಗಳೇ? ಆ ಎಲೆಗಳು ಯಾಕೆ ಅಷ್ಟು ವಿಶೇಷ? ಅದಕ್ಕೆ ಪೂಜೆ ಮಾಡೋದ್ರಿಂದ ನಮ್ಮ ಮನೇಲಿರುವಂಥದ್ದು ಒಂದು ಅಶಾಂತಿ ಆಗಿರ್ಬೋದು, ಸಾಲದ ಬಾಧೆ, ಇವೆಲ್ಲವೂ ಕೂಡ ತೀರೋದಕ್ಕೆ ಸಾಧ್ಯ ಆಗುತ್ತಾ? ವಿಜಯದಶಮಿ ದಿನವೇ ನಾವು ಅದಕ್ಕೆ ಪೂಜೆ ಮಾಡಬೇಕಾಗತ್ತಾ? ಈ ರೀತಿ ಏನಾದರೂ ಇದೆಯಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸಿ.